ಚೆನ್ನಾಗೈತೆ ಸಾ ಸೂಪರ್. ಚೆನ್ನಾಗಿ ಕಚ್ಚವೆ ಅಂತ ಯಜ್ಞನೋ ಇಲ್ಲಿನೋ ಬಾರೋ ಐತಲೇ ಅಲ್ಲಿ ಏನೈತೆ ನಿಧಿ ಹುಡುಕ್ತಿದ್ಯೇನೋ ನೋಡಿ ಫ್ರೆಂಡ್ಸ್ ಹೆಂಗೆ ಬಿದ್ದೋಗೈತೆ ಅಂತ. ಅಯ್ಯೋ ಯಪ್ಪ ಬಾ ಹೋಗೋಣ. ಮೀ ದಿನ ಕರಿತೀಯನೇ? ಕರಿತೀನಿ ಬಾ. ಇವತ್ತು ಪೂಜೆ ಮಾಡ್ತಿರೋದು ಮರಗಳನ್ನು ಪ್ರೀತಿಸಬೇಕು, ನಾವು ಕನ್ನಡದ ದೀಪ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ದೇವಿಕಾ ಸ್ವಾಮಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಏನಪ್ಪ ಹೂವು ತೋರಿಸ್ತಾಳೆ ಅಂದ್ಕೊಂಡಿದ್ದೀರಾ? ಈ ಹೂವು ಎಷ್ಟು ನೋಡೋಕ್ಕೆ ಚೆನ್ನಾಗಿದೆಯೋ ಅದೇ ಥರ ನಿಮ್ಮ ಜೀವನದಲ್ಲೂ ಕಷ್ಟ ಸುಖ ನೋವು ನಲಿವು ಎಲ್ಲವನ್ನೂ ಸಮಾನವಾಗಿ ತಗೊಂಡು ಇದೇ ಥರ ನಗ್ನಾಗ್ತಾ ಇರೋಣ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಮನುಷ್ಯ ಅಂದಮೇಲೆ ಕಷ್ಟ ಸುಖ ಎರಡೂ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ದಾಟ್ಕೊಂಡು ನಾವು ನಗ್ನಗ್ತಾ ಮುಖದಲ್ಲಿ ನಗು ತೋರಿಸ್ಕೊಂತ ಜನದ ಮುಂದೆ ನಾವು ಬಾಳೋದೇ ಜೀವನ ಅಂತಾರೆ. ಅದು ಹೇಳಿದ್ದು ನಾನು ಎಷ್ಟು ಸರಿನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಅದೇ ಥರ ಈಗ ನನ್ನ ಜೀವನದಲ್ಲೂ ನಾನು ಅದೇ ಥರ ಇರೋದು. ಎಲ್ಲ ವಿಡಿಯೋದಲ್ಲೂ ಒಂದೊಂದು ಸರಿ ನಾನು ಹೇಳ್ಕೊತಾ ಇರ್ತೀನಿ, ಯಾಕಂದರೆ ಖುಷಿ ಆದಾಗ ಖುಷಿನೇ ಹಂಚ್ಕೋತೀನಿ. ಸ್ವಲ್ಪ ಏನಾದರೂ ನೋವಾಯಿತು ಅಂದರೆ ಆ ನೋವನ್ನ ನಿಮ್ಮ ಹತ್ರ ಹೇಳ್ಕೊತಾ ಇರ್ತೀನಿ. ನಿಮ್ಮ ಹತ್ರ ಬಿಟ್ಟರೆ ನನಗೆ ಹೇಳ್ಕೊಳಕ್ಕಿದ್ದಾರೆ, ಆದರೆ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್, ಅಷ್ಟೇ. ನೋಡಿ, ಇದು ನೊರೆ ಹಾಲು. ಹಳ್ಳಿಗಳ ಕಡೆ ನಾವು ಇದೇ ಥರ ಹಾಲು ಕರ್ಕೊಂಡು ಟೀ ಮಾಡ್ಕೊಂಡು ಕುಡಿಯೋದು. ಅಂದರೆ ನಾವು ಡೈಲಿ ಮಿಷಿನ್ಗೆ ಹಾಕ್ತಾಯಿದ್ದೋ, ಇವಾಗ ಒಂದು ಸ್ವಲ್ಪ ಕರೆಂಟ್ ಪ್ರಾಬ್ಲಮ್ ಇರೋದ್ರಿಂದ ಕೈಯಲ್ಲೇ ಕರಿತಾಯಿದ್ವಿ. ಟಿ ಸಿ ಸುಟ್ಟೋಗ್ಬಿಟ್ಟೈತೆ ನಮ್ಮ ಊರಲ್ಲಿ, ಅದಕ್ಕೋಸ್ಕರ ಅದಕ್ಕೂ ಬೇಸಿಗೆ ಅಂತ ಗೊತ್ತಾಗ್ಬಿಟ್ಟೈತೆ. ಈ ಥರ ನೊರೆ ಟೀ ಕುಡಿತಾಯಿದ್ರೆ ಎಷ್ಟು ಚೆಂದ ಅಲ್ವಾ ಫ್ರೆಂಡ್ಸ್ ಜೀವನದಲ್ಲಿ. ಮೊನ್ನೆ ಫ್ರೆಂಡ್ಸ್ ನಾನು ಇದಕ್ಕೆ ಹೋಗಿದ್ನಲ್ಲ ಜಾತ್ರೆಗೆ, ನೋಡಿ ಎಷ್ಟು ಡೆಕೋರೇಷನ್ ಮಾಡಿದ್ದೀನಿ ಅಂತ. ಸಿಂಪಲಾಗಿ ಡೆಕೋರೇಷನ್ ಮಾಡಿಬಿಟ್ಟು ಎಷ್ಟು ಮಾಡಿದ್ದೀನಿ ಅಂತ ಅವಳೆ ಅಂದ್ಕೊತೀರಾ? ನೋಡಿ ಫ್ರೆಂಡ್ಸ್, ಇಷ್ಟೇ ನನ್ನ ಕೈಲಿ ಮಾಡೋಕ್ಕಾಗಿದ್ದು. ಆ ಕಡೆ ಮನಿ ಪ್ಲ್ಯಾಂಟ್ನ ಸ್ವಲ್ಪ ಬೆಳೆಸಿದ್ನಲ್ಲ, ಬಿಟ್ಟುಬಿಟ್ಟು ಮೇಲ್ಗಡೆ ಮೊನ್ನೆ ಅವತ್ತು ಓದು ಲಾಗ್ದಲ್ಲಿ ತೋರಿಸಿದ್ನಲ್ಲ ಫ್ರೆಂಡ್ಸ್, ಕರ್ಬೇವಿನ ಸೊಪ್ಪು ಕಿತ್ಕೊಂಬರೋಕ್ಕೆ ಹೋದಾಗ ತಗೊಂಬಂದಿದ್ನಲ್ವ ನವಿಲುಗರಿನ, ಅದನ್ನು ಇಲ್ಲಿ ಡೆಕೋರೇಷನ್ ಮಾಡಿರೋಂಥದ್ದು. ನನಗೊಂಥರ ಟೆನ್ಷನ್ ಆಗುತ್ತೆ ಫ್ರೆಂಡ್ಸ್. ನನ್ನ ಮಗ ಏನಾದ್ರೂ ಕೆಲ್ಸಕ್ಕೆ ಹೋಗ್ದಿರಾ ಏನಾದರೂ ಬಟ್ರು ಕೆಲಸ ಮಾಡೋಕ್ಕೆ ಸೇರ್ಕೊಬಿಡ್ತಾನೇನೋ ಅಂತ ಒಂದೊಂದು ಸರಿ ನನಗೆ ಯೋಚನೆ ಆಗ್ಬಿಡುತ್ತೆ. ಅವ್ನು ಈರುಳ್ಳಿ ಹಚ್ಚೋದು ನೋಡಿದ್ರೆ ನನಗೆ ಆ ಥರ ಹಚ್ಚೋಕ್ಕೆ ಬರೋಲ್ಲ, ಅವನು ಹಚ್ತಾನೆ. ಏನಾರ ಗೊಜ್ಜು ಪಜ್ಜು ಮಾಡ್ಕೊಳಪ್ಪ ಅಂತ ಅಂದರೆ ಮಾಡ್ಕೊತಾನೆ ಫ್ರೆಂಡ್ಸ್. ಅಡುಗೆ ಎಲ್ಲ ಒಂದು ಸ್ವಲ್ಪ ಗೊಜ್ಜು ಅನ್ನ ಮಾಡ್ತಾನೆ, ಪರವಾಗಿಲ್ಲ. ನಾನು ಹುಷಾರಿಲ್ಲ ಅಂದ್ರೂ ಅಡುಗೆ ಮಾಡಿ ಲೆವೆಲಲ್ಲಿ ಕಲ್ತ್ಕೊಂಡವನೇ. ನನ್ನ ಮಗಳು ಸುಮಾರಾಗಿ ಮಾಡ್ತಾಳೆ, ಇವನು ಮಾಡ್ತಾನೆ ನನ್ನ ಮಗನೂ. ಹಂಗಾಗಿ ನನಗೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ದೊಡ್ಡವನಾಗಲಿ, ಆಮೇಲೆ ನನಗೆ ಅಡುಗೆ ಮಾಡಿಕ್ತಾನೆ ಅಂತ ನಾನು ಕನ್ಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆದರೆ ಅದು ಸುಳ್ಳು ಅಂತ ನನಗೆ ಗೊತ್ತು, ಯಾಕಂದರೆ ಅವ್ರು ಓದೋ ಕಡೆ ಇಂಟ್ರೆಸ್ಟ್ ಕೊಟ್ಟರೆ ಅಡುಗೆ ಕಡೆ ಇಂಟ್ರೆಸ್ಟ್ ಬರೋಲ್ಲ. ಏನಾರ ನನಗೆ ಅಡುಗೆ ಮಾಡೋ ಪರಿಸ್ಥಿತಿ ಇಲ್ದಂಗೆ ಆದಾಗ ಮಾಡಿಕೊಡ್ಲಿ, ನನಗೆ ಹುಷಾರಿಲ್ದಂಗೆ ಆದಾಗ ಅಂತ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಇವಾಗ ನಾನು ಪಲಾವ್ ಮಾಡೋದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಏನು ಗೊತ್ತಾ ಫ್ರೆಂಡ್ಸ್, ಬೆಳಗ್ಗೆನೇ ಹುಡುಗರಿಗೆ ನಾಷ್ಟ ಮಾಡಿಕೊಟ್ಬಿಟ್ರೆ ಭಾನುವಾರ ಅಲ್ವಾ, ನನಗೊಂಥರ ನೆಮ್ಮದಿ. ಇವಾಗ ನಾನು ಪಲಾವ್ ಐಟಮ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊತೀನಿ, ಯಾಕಂದರೆ ಜಾಸ್ತಿ ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಇವಾಗ ಏನೋ ಗ್ಯಾಸು ಸ್ವಲ್ಪ ನನಗೆ ಪವರ್ ಬಂದ್ಬಿಟ್ಟಿದೆ ಅಂತ ಜೋರಾಗಿ ಉರಿತೈತೆ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿದ್ದೀನಿ. ಇವಾಗ ಒಂದೆರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ. ಇವಾಗ ಬಟಾಣಿ ಸೀಸನ್ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಮಂಗಳವಾರ ಸಂತೆಯಲ್ಲಿ ಬಟಾಣಿ ತೊಗೊಂಬಂದಿದ್ದೆ. ಆಮೇಲೆ ಫ್ರೆಂಡ್ಸ್, ಇದು ಮೆಂತ್ಯ ಸೊಪ್ಪು ತೊಗೊಂಬಂದು ಹೋದ್ವಾರನೇ ತೊಗೊಂಬಂದ್ಬಿಟ್ಟಿದ್ದೀನಿ, ಕವರಲ್ಲಿ ಕಟ್ಟಿಟ್ಬಿಟ್ಟಿದ್ದೀನಿ, ನಾನು ನೋಡೇ ಇಲ್ಲ. ಆದರೆ ಸುಮಾರಾಗಿತ್ತಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಪಲಾವು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿದೆ. ಅದೇನೋ ಬೆಂದರೆ ಎಲ್ಲೊಳ್ದೋಗ್ಬಿಡುತ್ತೋ ಅಂತೇಳಿ ಹಾಗೆಯೇ ಈರುಳ್ಳಿ ಟೊಮೊಟೊ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಭಾನುವಾರ ಬಂತು ಅಂದರೆ ಹುಡುಗರಿಗೆ ಏನಾರು ತಿಂಡಿ ಮಾಡಿಕೊಟ್ರೇ ಮನ್ಸಿಗೆ ನಮಗೂ ಸಮಾಧಾನ. ಇಲ್ಲಿ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ, ಸೊಸೈಟಿ ಅಕ್ಕಿನೇ ಹಾಕ್ತಾಯಿದ್ದೀನಿ. ಇದು ನೀರು ಕುದಿಯೋಕೆ ಇಟ್ಕೊಂಡಿದ್ದೀನಿ, ಅಳತೆಲ್ಲೇ ತೊಗೊಂಡಿದ್ದೀನಿ ನೀರು. ನೋಡಿ ಎಷ್ಟು ಚೆನ್ನಾಗಿ ಕುದೀತೈತೆ ಅಂದರೆ, ಇವತ್ತು ನಮ್ಮ ಗ್ಯಾಸು ಜೋರಾಗಿ ಉರಿತಾಯಿತ್ತು ಫ್ರೆಂಡ್ಸ್. ಇವತ್ತು ಅದಕ್ಕೋಸ್ಕರ ಖುಷಿಯಾಗಿ ನಾನು ಮಾಡ್ತಾಯಿದ್ದೀನಿ ಅಡುಗೆನ. ತೊಳೆದಿರೋ ಅಕ್ಕಿನ ಹಾಕ್ಕೊತಾ ಇದ್ದೀನಿ. ಗೋಬರ್ ಗ್ಯಾಸು ಜೋರಾಗಿ ಉರಿತೈತೆ. ಅದು ನೆನ್ನೆ ಒಂದು 3-4 ಟಬ್ಬು ಕಲಸಿ ಹಾಕ್ಬಿಟ್ಟಿದೆ ಫ್ರೆಂಡ್ಸ್, ಸಿಟ್ಟತ್ಬಿಟ್ಟು. ಸಗಣಿನೂ ಜಾಸ್ತಿ ಇತ್ತಲ್ವ, ಎಷ್ಟು ಸಗಣಿ ಇರುತ್ತೋ ಅಷ್ಟು ಸಗಣಿನ ಹಾಕ್ಬಿಟ್ಟಿದೆ, ಅದಕ್ಕೋಸ್ಕರ ಅದು ಜೋರಾಗಿ ಉರಿತೈತೆ ಇವತ್ತು. ಅಕ್ಕಿ ಹಾಕ್ಬಿಟ್ಟು ತೊಳೆದಿರೋ ಅಕ್ಕಿನ 1-2 ಸರಿ ತಿರ್ಸ್ಕೊಬಿಟ್ಟು ಈಗ ಕಾದಿರೋ ನೀರನ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕೋತಾ ಇದ್ದೀನಿ. ಆದರೆ ಇಷ್ಟು ಉಪ್ಪು ಹಾಕಿದ್ರೂ ಸಪ್ಪೆ ಆಗಿತ್ತು ಫ್ರೆಂಡ್ಸ್. ನನ್ನ ಮಗ ಸೂಪರಾಗೈತೆ ಅಂತ ಹೇಳ್ದ, ಆದರೆ ಒಂದು ಸ್ವಲ್ಪ ಸಪ್ಪೆ ಆಗಿತ್ತು. ಅವ್ನಿಗೆ ಹೇಳೋಕ್ಕೆ ಬರಲಿಲ್ಲ, ಆದ್ರೂ ಉಪ್ಪು ಖಾರ ಸಪ್ಪೆ ಎಲ್ಲ ಹೇಳಲ್ಲ ಫ್ರೆಂಡ್ಸು. ಲಾಸ್ಟಿಗೆ ಒಂದು ಸ್ವಲ್ಪ ಧನಿಯಾ ಪುಡಿನೂ ಖಾರದ ಪುಡಿ ಹಾಕ್ಕೊಂಡೆ, ಅಂದರೆ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ನಲ್ವ, ಹಸಿಮೆಣ್ಸಿನ್ಕಾಯಿ ಟೇಸ್ಟಿಗೆ ಸ್ವಲ್ಪ ಇರಲಿ ಅಂದ್ಬಿಟ್ಟು, ಅದಕ್ಕೋಸ್ಕರ. ಇವಾಗ ನಾನು ಫ್ರೆಂಡ್ಸ್ ಅದನ್ನ ಒಂದು ಸ್ವಲ್ಪ ಕುದ್ದಾದ್ಮೇಲೆ
ಮುಚ್ಚಿಬಿಟ್ಟು ನಾನು ತವ ಮೇಲೆ ಇಕ್ಕಿದ್ದೀನಿ. ಯಾಕಂದರೆ ತಳ ಸೀದೋಗಬಾರ್ದು. ಒಂದು ಸ್ವಲ್ಪ ಈ ದಮ್ ಬಿರಿಯಾನಿ ಮಾಡ್ತಾರಲ್ಲ, ದಮ್ ಕಟ್ತಾರಲ್ಲ ಫ್ರೆಂಡ್ಸ್, ಆ ಥರ ದಮ್ ಕಟ್ತಾಯಿದ್ದೀನಿ ನೋಡಿ. ನಾನು ಲಾವಣ್ಯ ಮಾಡಿದ್ಲು ಒಂದು ಸಲ, ಅದನ್ನೇ ನಾನು ಕಾಪಿ ಮಾಡ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಬಂದೈತೆ ಅಂತ. ಸ್ವಲ್ಪ ಅನ್ನ ಜಾಸ್ತಿ ಹೆಚ್ಚೈತಲ್ವ ಫ್ರೆಂಡ್ಸ್. ನನ್ನ ಮಗ ಅಂತಿದ್ದ, ಅಮ್ಮ ಏನಮ್ಮ ಕಲರೇ ಬಂದಿಲ್ಲ ಅಂತಿದ್ದ. ಆಮೇಲೆ ನಾವು ಮೊಸರು ಬಜ್ಜಿ, ನನ್ನ ಮಗ ಮೊಸರು ಬಜ್ಜಿ ಮಾಡಮ್ಮ ಅಂತ ಅಂದ. ಮೊಸರು ಇರಲಿಲ್ಲ, ತೊಗೊಂಬೋಗು ಅಂತ ಅಂದೆ. ಅವನೊಂದು ಸ್ವಲ್ಪ ಅರ್ಧ ಊಟ ಮಾಡಿಬಿಟ್ಟು ಆಮೇಲೆ ಮೊಸರು ಬಜ್ಜಿ ತಗೊಂಬಂದು ಉಣ್ತೀನಿ ಇರಮ್ಮ ಅಂದ್ಬಿಟ್ಟು ಹೋಗಿ ಮೊಸರು ತೊಗೊಂಬಂದು ಊಟ ಮಾಡ್ದೆ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ. ತುಂಬ ಚೆನ್ನಾಗಿತ್ತು. ಸೊಸೈಟಿ ಅಕ್ಕಿಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವನಿಗೆ ಸಪ್ಪೆ ಅಂತ ಹೇಳೋಕ್ಕೂ ಬರೋಲ್ಲ ಫ್ರೆಂಡ್ಸ್. ಇವಾಗ ಜೋಳ ಕೊಯ್ಬೇಕು ಫ್ರೆಂಡ್ಸ್. ಲೇಟ್ ಆಗ್ಬಿಟ್ಟದು, ಇವತ್ತು 10:30 ಆಗ್ಬಿಟ್ಟೈತೆ. ಅಲ್ಲೇ ನಾನು ತಿಂಡಿ ಗಿಂಡಿ ಎಲ್ಲ ಮಾಡಿ ಇವಾಗ ಬಂದಿದ್ದೀನಿ. ಅಂದರೆ ನಾನು ಅಲ್ಲಿ ಕುಯ್ದಿಲ್ಲ, ಅಲ್ಲೇ ನೆನ್ನೆ ಕುಯ್ಕೊಂಬಂದಿದ್ವಲ್ಲ, ಅಲ್ಲಿ ಕುಯ್ತಾ ಇಲ್ಲ, ಇಲ್ಲಿ ನಮ್ಮ ಮನೆ ಹತ್ರನೇ ಕುಯ್ತಾಯಿದ್ದೀನಿ. ಆದರೆ ನೋಡ್ತಾ ಇರ್ಬೋದು ನೇಪಿಯರ್ ಹೆಂಗೆ ಬೆಳೆದೈತೆ ನೋಡ್ರಿ. ಆ ಬೆಳೆದಿರೋ ತಕ್ಕನಾಗಿ ಯಾವ ಥರ ಆಗೈತೆ ಅಂತ ತೋರಿಸ್ತೀನಿ ತಡ್ರಿ. ನೋಡಿರಿ ಯಾವ ಥರ ಬಿದ್ದೋಗೈತೆ ಅಂತ. ಹಾಂ, ಅಯ್ಯೋ ಭಗವಂತ, ಇವನು ಬೇರೆ, ಇವನು ಇಲ್ಲಿ ನೋಡ್ರಿ, ಇವನ್ನ ಬಾರೈತಲೇ, ಅಲ್ಲಿ ಏನೈತೆ, ನಿಧಿ ಹುಡುಕ್ತಿದ್ಯೇನೋ. ಅಯ್ಯೋ, ಇವ್ನು ನಿರ್ವಾರ ಬೀಳಿಸ್ತಾವನಿ ನೋಡಿ ಫ್ರೆಂಡ್ಸ್ ಹೆಂಗೆ ಬಿದ್ದೋಗೈತೆ ಅಂತ. ಅಯ್ಯೋ, ಅಲ್ಲಿವರೆಗೂ ಬಿದ್ದೋಗೈತೆ. ಈಗ ಇದನ್ನು ಕುಯ್ದು ಹಾಕಿದ್ರೇ, ಇಲ್ಲಾಂದರೆ ನಿಂತಿರೋನು ಉದುರಿಸ್ಬಿಡ್ತದೆ, ಕೆಳಗಡೆ ಬೀಳಿಸ್ಬಿಡ್ತದೆ ನೋಡಿ. ಎಲ್ಲ ಮನೆ ಕಂಡ್ರದು, ಏನಕ್ಕೆ ಹಿಂಗೆ ಮನೆ ಕಂತವೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಅಷ್ಟೊಂದು ಉದ್ದ ಏನು ಬೆಳೆದಿಲ್ಲ ಫ್ರೆಂಡ್ಸ್, ಇನ್ನೂ ಚಿಕ್ಕದು ಕಡ್ಡಿಯೆಲ್ಲ ನೋಡಿ ಸಣ್ಣ ಐತೆ. ಅದು ಏನಕ್ಕೆ ಹಿಂಗೆ ಬಿದ್ದೋಗೈತೆ ಏನೋಪ್ಪ. ಬಾರಲ್ಲೇ ಕರಿಯ, ಇವನು ಏನು ಕ್ಲಾಸ್ ಒಂದು ಪಾಡು ಬೀಳ್ತಾ ಇದೆಯಾ ಅಲ್ಲಿ. ಕರಿಯ ಬಾರೋ, ಅದು ಸಂದಿಲ್ಲ, ಇವನು ಬೇರೆ ಚಿಕ್ಕೋಳು. ಬಾರ ಈ ಕಡೆ ನೀನು, ನೋಡು ಬರೀ ಹೊಂಟದ್ಲು ಒಳಗಡಿಕೆ. ಅಲ್ವ ಅಲ್ಗೋಗಳಾಗಲಿ ಹೋಗೈತೆ ಅಂತ. ಹಾಂ, ಕುಯ್ಬೇಕು, ಬಿದ್ದೋದ್ರೂ ಕುಯ್ಬೇಕು, ನಿಂತಿದ್ರು ಕುಯ್ಬೇಕು. ಏನು ಮಾಡೋದು. ಇವತ್ತು ಭಾನುವಾರ ಆಗಿರೋದ್ರಿಂದ ಹುಡುಗರು ಮನೆ ತಗೋರೆ. ನನ್ನ ಮಗನ ಎತ್ತಾಕೆ ಬಾರಪ್ಪ ಅಂತ ಅಂದಿದ್ದೀನಿ. ಪಾಪ ಅವನು ಇವಾಗ ನಾಷ್ಟ ಮಾಡ್ಕೊಂಡು ಬಂದವನು. ಡೈರಿಯವ್ರು ಬಂದವ್ರೆ, ಹಸುಗಳಿಗೇನೋ ಒಲೆ ಹಾಕ್ತವ್ರಂತೆ. ನಾನು ಅಲ್ಲಿ ಹೋಗೋಕ್ಕಾಗಿಲ್ಲ, ಯಾಕಂದರೆ ಇಲ್ಲಿ ಜೋಳ ಕುಯ್ಬೇಕಲ್ಲ, ಅದಕ್ಕೋಸ್ಕರ. ಆದರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಇವಾಗ ಜೋಳಗಳು ಚೆನ್ನಾಗಿ ಬರ್ತಾಯಿಲ್ಲ, ಮುಂಚೆ ಥರ ಬರ್ತಾಯಿಲ್ಲ, ತೆನೆ ಆಗೋ ಥರ. ಆದರೂ ತೆನೆ ಆಗೋದಕ್ಕೆ ಮುಂಚೆನೇ ಕುಯ್ದು ಹಾಕ್ತಾಯಿದ್ದೀವಿ, ಯಾಕಂದರೆ ಹಸುಗಳಿಗೆ ಬೇಕಲ್ಲ ಮೇವು ಅದಕ್ಕೋಸ್ಕರ. ಇವತ್ತೆಲ್ಲ ನಮ್ಮೂರಲ್ಲಿ ಒಂದು 3-4 ಹತ್ರ ನಾಗರ ಮಾಡ್ತಾರೆ ಫ್ರೆಂಡ್ಸ್. ಈಗ ಅವ್ರ ಮನೆಗೆಲ್ಲ ಹೋಗ್ಬೇಕು ನಾವು. ಮನೆಯಲ್ಲ, ತೋಟದಲ್ಲಿ ಮಾಡ್ತಾರೆ ಪೂಜೆ. ಅದೇ ನಾನು ಒಂದು 2 ಲಾಗ್ದಲ್ಲಿ ತೋರಿಸಿದ್ದೀನಲ್ಲ ಫ್ರೆಂಡ್ಸ್, ಆ ಥರ ಹಿಂದೆ 2 ಲಾಗಲ್ಲಿ ಐತೆ. ಆ ಥರ ಇವಾಗ 3 ಜನ ಮಾಡ್ತಾವ್ರೆ. ಎಲ್ಲೆಲ್ಲಿ ಹೋಗ್ಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಅದಕ್ಕೆ ಇವಾಗ ಎಲ್ಲ ಬೇಗ ಬೇಗ ಕೆಲಸ ಮಾಡ್ಕೊಂಬಿಟ್ಟು ಒಂದು ಸ್ವಲ್ಪ ಹುಣ್ಸೆಹಣ್ಣೆಲ್ಲ ಚೆಚ್ಚಾಕ್ಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಗಿ ಊಟ ಮಾಡ್ಕೊಂಬರ್ಬೇಕು. ಬೆಳಗ್ಗೆ ಸ್ನಾನ ಮಾಡಿಲ್ಲ ಫ್ರೆಂಡ್ಸ್, ಮುಖ ತೊಳ್ಕೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಇವತ್ತು ಭಾನುವಾರ, ಅದಕ್ಕೆ. ಈಗ ನೋಡಿ ಎಷ್ಟು ಅನುಭವ ನೋಡಿ ಫ್ರೆಂಡ್ಸ್. ಈಗ ಇದನ್ನು ಕುಯ್ಬೇಕು. ಇವೇನು ಚಾಪ್ ಕಟ್ರು ಮಾಡೋಂಗಿಲ್ಲ. ಆಮೇಲೆ ಇನ್ನೊಂದು ಏನಂದರೆ, ಇವಾಗ ನಮಗೆ 3 ಗಂಟೆ ಕೊಡ್ತಾರೆ ಫ್ರೆಂಡ್ಸು ಕರೆಂಟು. ನಿರಂತರದ್ದು ಈ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಕರೆಂಟು ಉರಿಸ್ತಾರೆ ಅಂದ್ಬಿಟ್ಟು ಟಿ ಸಿನೇ ಸುಟ್ಟೋಗ್ಬಿಟ್ಟೈತಿ. ಈಗ ಅದು ಹೊಸ ಟಿ ಸಿ ತಂದು ಹಾಕೋವರೆಗೂ ನಮಗೆ ನಿರಂತರ ಕರೆಂಟು ಇಲ್ಲ. ಇವಾಗ ಮೋಟ್ರ್ ಲೈನ್ ಕರೆಂಟು ಎಳ್ಕೊಂಡಿದ್ದೀವಿ, ಅದರಲ್ಲೇ ಯೂಸ್ ಮಾಡ್ಕೊತಾ ಇದ್ದೀವಿ. ಈಗ ಚಾಪ್ ಕಟ್ರ್ ಮಾಡೋಕ್ಕೆ ಕರೆಂಟ್ ಇಲ್ವಲ್ಲ, ಅದಕ್ಕೋಸ್ಕರ ಈ ಜೋಳ ಚಿಕ್ಕವು ಕುಯ್ಕೊಂಡು ಹೋಗ್ತೀನಿ. ಆಮೇಲೆ ಮಧ್ಯಾಹ್ನ ಮೇಲೆ ನೇಪಿಯರ್ ಕುಯ್ದುಬಿಟ್ಟು ಹಾಕ್ತೀನಿ. ಇಲ್ಲಾಂದರೆ ನೇಪಿಯರ್ ಇವಾಗ ಕುಯ್ಕೊಂಡೋಗಿ ಹಾಕಿದ್ರೆ ಕಡ್ಡಿ ತಿನ್ನೆಲ್ಲ ಬಿಟ್ಕೊಬಿಡ್ತವೆ. ಅದಕ್ಕೋಸ್ಕರ ಇವಾಗ ನೇಪಿಯರ್ ಕುಯ್ಯಲ್ಲ, ಮಧ್ಯಾಹ್ನ ಕುಯ್ತೀನಿ, ಇಲ್ಲಾಂದ್ರೆ ಸಂಜೆ ಕುಯ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟೊಂದು ಬಿಸಿಲು. ಇವತ್ತು ಬಿಸಿಲಾಗ್ಬಿಡ್ತು. ಲಾವಣ್ಯ ಇವತ್ತು ಅವ್ರ ಮನೇಲಿ ಅವಳಿನ್ನ ಕರೆದಿಲ್ಲ, ಯಾಕಂದರೆ ಮನೆ ಹತ್ರನೇ ಕುಯ್ತಾ ಇದ್ದೀನಲ್ವ, ಅವಳಿನ್ನೇನಕ್ಕೆ ಅಂದ್ಬಿಟ್ಟು ಕರೆದಿಲ್ಲ. ನಾನೇ ಕುಯ್ತೀನಿ, ನನ್ನ ಮಗ ಎತ್ತಾಕ್ತಾನೆ. ನೀನು 1 ಟೈಮ್ಗಲ್ವ, ಒಂದು 6 ತೆಬ್ಬು 7 ತೆಬ್ಬು ಆದರೆ ಸಾಕು,
ಕುಯ್ದು ಹಾಕ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಬಿಸಿಲು ತಡ್ಕೊಳಕ್ಕಾಗ್ತಾಯಿಲ್ಲ. ಕುಯ್ದುಬಿಟ್ಟು ಆಮೇಲೆ ಸಿಗ ನೋಡಿ ಫ್ರೆಂಡ್ಸ್ ಏನು ಮಾಡ್ತಾವ್ರಿ ಅಂತ. ಅವನು ಹುಲ್ ತಿಂತಾವನಿ, ಅದು ರೋಜ್ ಹೂವು ತಿಂತೈತಿ. ಹಾಂ, ಅಯ್ಯೋ 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 ಅಯ್ಯೋ. ಲೇ ಕರಿಯಾ, ಎಲ್ಲ ಹಂಗೆ ತಿಂತ ಇದೆಯಾ? ಅಯ್ಯ ನಿನ್ನ, ಅವ್ನು ನೋಡಿ ರೋಜ್ ಹೂವು ತಿಂತಾರದ ಅದು. ಅವಳು ಹುಡುಗಿ ಫ್ರೆಂಡ್ಸ್, ಅವಳು ಏನಕ್ಕೆ ಹಿಂಗೆ ತಿಂತಾವ್ರೆ ಅಂತ ಇವರು. ಮನೇಲಿ ಅನ್ನ ಹಾಕಿದ್ದೀನಿ ತಿನ್ನೋದು ಬಿಟ್ಟು, ಇದು ಹಾಲು ಕುಡ್ದು ಬಂದೈತೆ, ಆದರೂ ನೋಡಿ ರೋಜ್ ಹೂವು ತಿಂತೈತೆ. ಎಷ್ಟು ಚೆನ್ನಾಗಿ ತಿಂತೈತೆ ನೋಡಿ. ಅಯ್ಯೋ, ನಾನು ಕ್ಯಾಮ್ರಾ ಇಟ್ಕೊಂಡಿದ್ದು ಬಿತ್ತೇ ಬಿಡ್ತು. ಅಯ್ಯೋ 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 ನೋಡಿ ಹಂಗೆ ಆಡ್ತೈತೆ ಬಿಸಿಲಿಗೆ. ಬಿಸಿಲಿಗೆ ಹಂಗೆ ಆಡ್ತೈತೆ. ಅಲ್ಲಿ ನೀರೋಗಿ ಒಂದು ಸ್ವಲ್ಪ ತಣ್ಣಗಾಗೈತೆ ಜಾಗ, ಅದಕ್ಕೆಲ್ಲಿ ಬಿದ್ದು ಒದ್ದಾಡ್ತಾವೆ. ಫ್ರೆಂಡ್ಸ್, ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿ, ಮಿಸ್ ಮಾಡ್ದಿರ ನೋಡಿ. ಚೆನ್ನಾಗಿದೆ ನೋಡಿ, ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಖುಷಿಯಾಗಿದ್ದೆ, ನೀವು ನೋಡಿ ಖುಷಿ ಬೀಳಲಿ ಅಂತ ಹೇಳ್ತಾಯಿದ್ದೀನಿ. ಯಾಕಂದರೆ ಸಂಬಂಧಿಕರಾಗಲಿ ಫ್ರೆಂಡ್ಸ್ ಆಗಲಿ ಜಗಳ ಮುನ್ಸು ಮನಸ್ತಾಪ ಎಲ್ಲ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅವನ್ನೆಲ್ಲ ಮರೆತು ಒಂದು ಫಂಕ್ಷನ್ಗೆ ಎಲ್ಲರೂ ಸೇರಿಕೊಂಡು ಆ ಥರ ಖುಷಿಯಾಗಿರೋದು ತುಂಬಾ ಇಷ್ಟ ಆಗುತ್ತೆ ನನಗೆ. ಟೈಮು ಅನ್ನೋದು ಎಲ್ಲರಿಗೂ ಒಂದೇ ಥರ ಇರೋಲ್ಲ. ಒಂದು ಸರಿ ಜಗಳ ಆಡ್ತೀವಿ, ಒಂದು ಸಲ ಖುಷಿಯಾಗಿರ್ತೀವಿ. ಆ ಥರ ಇರೋದೇ ಅಲ್ವಾ ಫ್ರೆಂಡ್ಸ್ ಸಂಬಂಧ ಅಂತ ಹೇಳೋದು. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಲಾಸ್ಟ್ವರೆಗೂ ನೋಡಿ ಅಂತ. ಚೆನ್ನಾಗಿದೆ ವಿಡಿಯೋ, ನನಗೂ ನೋಡಿ ಎಡಿಟ್ ಮಾಡೋಕ್ಕೂ ತುಂಬ ಖುಷಿ ಆಯಿತು. ನೋಡ್ಕೊಂಬನ್ನಿ ಫ್ರೆಂಡ್ಸ್ ಲಾಸ್ಟ್ವರೆಗೂ ವಿಡಿಯೋನ. ಫ್ರೆಂಡ್ಸ್, ಇದು ಜೋಳ ಕುಯ್ದಿಲ್ಲ, ಏನಿಲ್ಲ, ಕುಯ್ಕೊಂಡು ಹೋಗ್ತಾ ಇದ್ದೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕುಯ್ತಾ ಇದ್ದೀನಿ. ಇಲ್ಲಿ ನೋಡಿ ಯಾವ ಥರ ಕಟ್ ಮಾಡಿ ಹಾಕಿದ್ದೇವೆ ಅಂತ. ಏನು ತಿಂದಿರ್ಬೋದು ಫ್ರೆಂಡ್ಸ್ ಇದನ್ನ ನೋಡಿ. ಇದು ಕುಯ್ದಿರೋದಲ್ಲ, ಏನೋ ತಿಂದಿರೋದು ನೋಡಿ. ನೋಡಿ ಅಲ್ಲೆಲ್ಲ ಬಿದ್ದೋಗು, ಅದೇ ಥರ ಕಚ್ಚಿ ಕಚ್ಚಿ ಬೀಳಿಸಿರೋದು. ಕ್ಯಾಮ್ರಾದಲ್ಲಿ ಸರಿ ಕಾಣ್ತಾಯಿಲ್ಲ ಫ್ರೆಂಡ್ಸ್. ಇಲ್ಲಿ ನೋಡಿ ಯಾವ ಥರ ತಿಂದಿದ್ದಾವೆ ಅಂತ. ಹಾಂ ನೋಡಿ, ಇದು ಕುಯ್ದಿರೋದಲ್ಲ ಇದು. ನೋಡಿ ಎಷ್ಟು ಚೆನ್ನಾಗಿ ಕಚ್ಚವೆ ಅಂತ. ಯಜ್ಞನೋ ಇಲಿನೋ ತೋಡನೋ ಒಂದು ಗೊತ್ತಾಗ್ತಾಯಿಲ್ಲ. ನಮ್ಮ ಕೋಳಿಗಳ್ನ ಬೇಟೆ ಆಡೋದಕ್ಕೆ ಮುಂಗ್ಸಿ ಹಣ್ಣಂದಿರು ಈ ಥರ ರಹದಾರಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿರಿ ಜೋಳದೊಳಗೆ. ಮನೆ ನಾನು ಒಂದು ಸಲ ಟೆರೆಸ್ ಮ್ಯಾಗೆ ಹೋಗ್ಬಿಟ್ಟು ನಮ್ಮ ರಮ್ಮಿ ತವ ಫೋನಲ್ಲಿ ಮಾತಾಡ್ತಾಯಿದ್ದೆ. ಅವಾಗ ಲೈನಿಗೆ ಒಂದು ದೊಡ್ಡದು 2 ಚಿಕ್ಕವು ಓದ್ತಾಯಿದ್ದು. ಆವಾಗಲೇ ಗೊತ್ತಾಗಿದ್ದು ಫ್ರೆಂಡ್ಸ್, ನಮ್ಮ ಮನೆ ಹತ್ರನೂ ಮುಂಗ್ಸಿ ಸ್ಟಾರ್ಟ್ ಆಗಿದ್ದಾವೆ. ಯಾಕಂದರೆ ಕೋಳಿಗಳು ಜಾಸ್ತಿ ಆಗ್ತಾಯಿದ್ದಾವೆ ಅಂತ ಅವಕ್ಕೂ ಗೊತ್ತಾಗ್ಬಿಟ್ಟು ನೋಡಿ ಈ ಥರ ರಹದಾರಿ ಮಾಡ್ಕೊಂಡವೆ. ನೋಡಿ ಎಲ್ಲ ಉಳ್ಸಾಕ್ಬಿಟ್ಟವೆ ಫ್ರೆಂಡ್ಸ್. ನಿಜವಾಗ್ಲೂ ಜೋಳ ಚೆನ್ನಾಗೇ ಇಲ್ಲ ಇದು. ನೋಡಿ ಫ್ರೆಂಡ್ಸ್ ಹೆಂಗವೆ ಅಂತನ. ಅಯ್ಯೋ 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 ಅಯ್ಯೋ, ಅದು ಮುಂದಕ್ಕೆ ಚೆನ್ನಾಗವೆ. ಇಲ್ಲಿ ಮಾತ್ರ ರಹದಾರಿ ಮಾಡ್ಕೊಂಡು ನೋಡಿ ಎಷ್ಟು ಓಡಾಡವೆ ಅಂತ. ಸಖತ್ತಾಗಿ ಓಡಾಡವೆ ಮುಂಗ್ಸಿಗಳು. ಜೋಳ ಎಲ್ಲ ಕುಯ್ದುಬಿಟ್ಟು ಸಣ್ಣ ಸಣ್ಣ ನೇಪಿಯರ್ನ ಮೇಕೆಗಳಿಗೆ ಕುಯ್ಕೊಂಬಂದು ಹಾಕ್ತೇವೆ ಫ್ರೆಂಡ್ಸ್. ಅವು ಎಷ್ಟು ಚೆನ್ನಾಗಿ ತಿಂತವೆ ಅಂದರೆ ತಿನ್ನೋದು ನೋಡೋಕ್ಕೆ ನನಗೆ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತಿಂತವೆ ಅಂತ. ಚುಂಚ ಇವನು ಬಜಾರ ಎಲ್ಲರೂ ಗುಮ್ಮಾಕ್ತಾನೆ. ಇವನು ಅಷ್ಟೇ ಚೆನ್ನಾಗಿ ತಿಂತಾನೆ. ಹೊಟ್ಟೆ ಅನ್ನೋದು ಯಾರನ್ನು ಬಿಡುತ್ತೆ ಫ್ರೆಂಡ್ಸ್, ಯಾರನ್ನೂ ಬಿಡೋಲ್ಲ. ಅದು ಹೊಟ್ಟೆ ಹಶು ಅನ್ನೋದು ಅದು ಯಾರನ್ನೂ ಬಿಡೋಲ್ಲ. ಆ ಥರ ಮಾಡಿಬಿಡುತ್ತೆ ಹಶು ಅನ್ನೋದು. ನಾನು ಹೊಟ್ಟೆ ಪಾಡಿಗೋಸ್ಕರ ಅಲ್ವಾ ಫ್ರೆಂಡ್ಸ್ ನಾವು ಇಷ್ಟೆಲ್ಲ ಮಾಡೋದು. ಅದಕ್ಕೋಸ್ಕರ ಕಷ್ಟ ಬೀಳಲೇಬೇಕು. ನಾನು ನೋಡಿ ಫ್ರೆಂಡ್ಸ್ ಹುಣ್ಸೆಹಣ್ಣು ಒಂದು ಸ್ವಲ್ಪ ಮೆತ್ತಗಾಯಿತು, ಚೆನ್ನಾಗೈತೆ ಅಲ್ವ ಅಂತ ಟೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬಿಲ್ಲೆ ಮಾಡಬೇಕು, ಚೆಚ್ಚಿ ಬಿಡಿಸಿ ಎಲ್ಲ ಮಾಡಿ ಈ ಥರ ಮಾಡಿಕೊಡ್ಬೇಕು ಅವ್ರಿಗೆ. ದಿವಿ ಊಟಕ್ಕೆ ಏನಕ್ಕೆ ಬರೀ ಊಟ ಮಾಡೋದೇ ಫ್ರೆಂಡ್ಸ್. ದಿನ ನಮ್ಮನ್ನ ಯಾರಾದರೂ ಹಿಂಗೆ ಕರೆದು ಊಟ ಹಾಕ್ಬಿಟ್ರೆ ನಾವು ಅಡುಗೆ ಮಾಡೋದೇ ಇಲ್ಲ. ಅಡುಗೆ ಮಾಡೋದಿಲ್ಲ ಅಂದರೆ ಎಲ್ಲರ ಹೋಗ್ಲಿ ಇನ್ನೂ ಒಂದು ಸುತ್ತ ದಪ್ಪ ಆಗ್ಬಿಡ್ತೀವಲ್ಲ ಲಾವಣ್ಯ. ಇದು ಹಸಿಗೆ ಮೇವು ಕುಯ್ಯೋಕ್ಕೆ ಹಾಂ ಕಾಸ ಹಾಕೋಕ್ಕೆಲ್ಲ ಬಗ್ಬೇಕಲ್ಲ, ಸೊಂಟ ಬಗ್ಲೇಬೇಕು. ದಪ್ಪ ಆಗ್ಬಿಟ್ರೆ ಹಿಂಗೆ ಫ್ರೆಂಡ್ಸ್. ದಿನ ಊಟ ಸಿಗುತ್ತೆ. ಇವತ್ತು ಸ್ವೀಟ್ ಖಾರ ಅಲ್ಲ. ಹೌದು, ಸ್ವೀಟ್ನವರು ಖಾರದವ್ರು ಮಾಡೋರಲ್ಲ ನವೀನ್ ಅಣ್ಣವರು. ಅವ್ರು ದೂರ ಆಯಿತು, ನಾವು ಹೋಗಲ್ಲ. ಅದಕ್ಕೆ ಲಾವಣಿನ ಮಕ್ಕಳನ್ನು ಯಜಮಾನ್ರನ್ನು ಅಲ್ಲೇ ಕಳಿಸ್ಬಿಟ್ಟವಳೆ. ಅವರು ಸಿಹಿ ತಿನ್ನೋರಲ್ಲ ಅಂತ. ಇಲ್ಲೇ ನಮ್ಮ ರಿಲೇಷನ್ನವರೇ ಮಾಡಿರೋದು ಫ್ರೆಂಡ್ಸ್. ಇಲ್ಲೇ ನಮ್ಮ ಪಕ್ಕದ ಮನೆ ಇರೋ 3 ಮನೆ, 3ರಲ್ಲಿ ನಮ್ಮವು 2, ಅವ್ರದ್ದೊಂದು. ಅಷ್ಟೇ ನಮ್ಮೂರು. ಹರ್ಷಿತನ ಯಾರೋ ನೋಡ್ತಾರೆ, ಅಮ್ಮಿನೇನ. ಓಕೆ ಫ್ರೆಂಡ್ಸ್, ಅಲ್ಲಿಗೆ ಊಟ ಮಾಡೋದಕ್ಕೆ ಹೋಗಿ
ಯಾರೋ ಹೊಟ್ಟಿರ್ಬೇಕು. ಬಾವಿ ತೋರಿಸ್ಬೇಕೆ? ತೋರ್ಸೋಣ ಇವತ್ತು. ಬಾವಿ ಫ್ರೆಂಡ್, ಇವಾಗ ನಮ್ಮ ಏರಿಯಾದಲ್ಲಿ ಹಳೆಯ ಕಾಲದ ಬಾವಿ ಇದೆ. ನೀರು ಸೌಂಡ್ ಕೇಳಿಸ್ತಾ ಇದೆಯಾ? ಕೇಳಿಸಲ್ಲ. ಕೇಳಿಸ್ಬೋದು. ಕೇಳಿಸುತ್ತೆ ಕಣೆ. ನಮಗೆ ಇಷ್ಟೊಂದು ದೊಡ್ಡ ಬಾವಿ ಹತ್ರಕ್ಕೆ ಹೋಗ್ಬೇಕಾ ಈಗ? ಇವ ಭಯ ಆಗುತ್ತಲ್ಲಿ ನನಗೆ. ಆಗೋ ಕರೆಂಟ್ ಹೋಯ್ತಾ? ಇಲ್ಲ. ಊಟಕ್ಕೆ ಹೋಗೋದು ಬಿಟ್ಟು ನಾವು ಬಾವಿ ಹುಡಿಕೊಂಡು ಹೋಗ್ತಾರದು. ಯಪ್ಪ ಅಯ್ಯೋ ನಡಿ, ಯಪ್ಪ ಅಯ್ಯೋ ನಡಿ. ಕಾಯಿ ಇದು ಕುರ್ಬು. ಅಯ್ಯೋ ಶಿವನೇ, ಈಗಲೇ ಬೀಳ್ಬೇಕು ಅದು. ಕರೆಂಟ್ ಇದ್ದದ್ದು ಬಾರೋಯ್ತು ನೋಡಿ. ಬಾವಿ ನಮ್ಮೂರಲ್ಲಿ ಈಗ ಗ್ಯಾಪ್ ಹೊಡಿತೈತೆ ಕಣೆ. ಗುಂಡೆ ಬಾರಿ ಕಡೆ. ಅಯ್ಯೋ ಬಾರೋ ಯಪ್ಪ, ಬಾ ಹೋಗೋಣ. ನನಗೆ ಭಯ ಕಣ. ನನಗೆ ಬಾವಿ ಈ ಕ್ಯಾರೆಲ್ಲಾದರೆ ಯಾರನ್ನ ಬೇಕಾರೆ ಹಿಂಗೆ ಕೈ ಹಿಂಗೆ ಆಡ್ಸಿರೆ ಬಂದು ಕಾಪಾಡ್ತಾರೆ. ಈ ಬಾವಿಲಿ ಯಾರು ಕಾಪಾಡ್ತಾರೆ? ಬಂದು ಸೀದಾ ಒಳಗೆ ಹೋಗೋದೇ ಕೆಲಸ. ಯವ್ವ ನಾ ಅಂಕಲ್ ಆಗಲ್ಲ. ನೀನು ಒಬ್ಳೆ ಎಲ್ಗೋತಿ, ನಿನ್ನ ಜೊತೆ ನಾನಿರಲ್ಲ. ಅಕಸ್ಮಾತು ಬಿದ್ದೋಗ್ಬಿಟ್ರೆ ಹೊಟ್ಟೆ ಏನು ಹಸಿತಾ ಇಲ್ಲ. ಈಗ 12 ಗಂಟೆಗೆ ತಿಂದಿರೋದು. ಆದರೆ ಊಟ ಮಾಡಲೇಬೇಕಲ್ಲ. ಅವರೇ ಹೋಗ್ಲೇಬೇಕು. ಈಗ ಅವರು ನಮ್ಮ ಫಂಕ್ಷನ್ಗಳಿಗೆ ಏನಾರು ಬರ್ತಾರೆ ಅವ್ರವೇ. ಇಲ್ಲ ಅನ್ನಂಗಿಲ್ಲ, ನೋಡೋಣ. ಆದಷ್ಟು ತಿನ್ಬೇಕು. ದಡಮಂತ ವಿಡಿಯೋ ಮಾಡಿ ತಿಂತಾಳೆ ನೋಡೋಣ. ಇವತ್ತು ಓಕೆ ಫ್ರೆಂಡ್ಸ್, ಊಟ ಮಾಡಿಬಿಟ್ಟು ಆಮೇಲೆ ಸಿಗೋಣ. ಇಲ್ಲ ಊಟದಲ್ಲಿ ಸಿಗೋಣ. ಬಾಯ್. ವರ್ಷ ಮಾಡ್ತೀರಲ್ಲ ದೊಡ್ಡಮ್ಮ? ಇವ್ರ ಮಗಳು ಮಾಡಿರೋದು. ಈಗ ಹೋಗಿ ಊಟ ಮಾಡ್ಕೊಂಡು ಬರ್ತೀವಿ. ನೋಡಿ ಫ್ರೆಂಡ್ಸ್, ಇವರೇ ಮುನಿಯಪ್ಪನ ಮಾಡ್ತಾ ಇರೋದು. ನಾವಿವತ್ತು ಇವ್ರ ಮನೆಗೆ ಊಟಕ್ಕೆ ಬಂದಿದ್ವಿ. ಅಮ್ಮಿ ದಿನ ಕರಿತೀಯನೇ? ಕರಿತೀನಿ ಬಾ. ಡೈಲಿ ಮಧ್ಯಾಹ್ನ ತಿಂಗ್ ಊಟಕ್ಕೆ ಕೊಟ್ಬಿಡು. ಉಂಡ್ಬಿಟ್ಟು ಒಂದು ರೌಂಡ್ ದಪ್ಪ ಆಗ್ಬಿಟ್ಟು ಮೇವು ಕುಯ್ದಂಗೆ ದಪ್ಪ ಆಗ್ಬಿಡು ಬಾ. ದನಿ ಮೇವು ಕುಯ್ದಂಗೆ. ಯಾರು ನೋಡ್ತಾರೆ ನೋಡಿ ಫ್ರೆಂಡ್ಸ್, ಆಗಲೇ ತಿಂದವಳು. ತಿನ್ನಿ. ಯಶೋ ಒಂದು ಸ್ಮೆಲ್ ಕಡೆ. ಎಲ್ಲ ಹಿಡ್ಕೊಳಕ್ಕ. ಅಲ್ಲ ನಮ್ಮ ಗೇಟ ಬಂದರೆ ಅವರು ಅಷ್ಟು ನೋಡಿ ಫ್ರೆಂಡ್ಸ್, ಅಷ್ಟು ಹೆಂಗೈತೆ. ಚೆನ್ನಾಗೈತೆ ಹೇಳಿ ಕಲರ್. ಸಾಕತ್ತಾಗೈತೆ ಕಲರ್. ಕರೆಕ್ಟಾಗಿ ಇಕ್ಕೊಂತೀನಿ ಇಲ್ವೋ? ಪರ್ಫೆಕ್ಟ್ ಕಣಕ್ಕ. ಕರೆಕ್ಟಾಗಿ ಕನಕಾಂಬ್ರಾವು ಕಟ್ ಮಾಡಿ. ಬಾಳೆಹಣ್ಣು ತಿನ್ನೋದು ಇಲ್ಲೇ ಇಟ್ಟವರಲ್ಲ, ಅದಕ್ಕೆ ನೋಡಿ ಎಷ್ಟು ರೇಟ್ ಆಗಿದ್ದೀನಿ. ಬಾಳೆ ಸ್ವೀಟ್ ಜಾಸ್ತಿ. ನೀನು ಯಾಕೆ ನೆತ್ತಿ ಮಡಿಕೊಂತ ಇದೆಯಾ? ಹೌದಾ? ಮದುವೆ ಒಂದೇನಾ? ಮಕ್ಕಳು ಮಕ್ಕಳಾಗಿಲ್ಲ ನೋಡಿ ಫ್ರೆಂಡ್ಸ್, ಯಾರ ಇವಳಿಗೆ ಭಾಳ ಅಡಿಕೆ ಹಾಕಲ್ಲ. ಇವರು ಅಳಿಯವರು, ಇವ್ರ ಇವತ್ತು ಪೂಜೆ ಮಾಡ್ಸಿರೋದು. ಬರೀ ನೀರೇ ಯಾಕೆ ಕುಡ್ಬಿಟ್ರ? ಊಟ ಮಾಡ್ಬೇಕು ನೀನು ಆಂಟಿ. ನನಗೂ ಆಂಟಿಗೂ ಹಂಗೆ ಹಂಗೆ ಅದೇ ಹಂಗೆ ಮಾಡ್ಬೇಡ ಬಿಡಿ. ಮಾತಾಡ್ಸಿದೀವಣ್ಣ ನನ್ನ ಜೊತೆಗೆ ಭಾರತ ಬಾಲ್ಯ ಆಗೋ ಅಲ್ಲಿ ತಲೆಗೆ ಬಂದು ಹೊಡಿತಾಳೆ ನೋಡಿ.
ಹೋಗಿ ನಾವು ರಿಲೀಸ್ ಮಾಡ್ತೀವಿ. ದೀಪ ಅವರೇ, ಕಿತ್ಕೋಗಿ ವಿಡಿಯೋದಲ್ಲಿ ಕಳಿಸ್ಬೇಡಿ, ಅವ್ರು ಇನ್ನೂ ಅಪಾರ್ಥ ಮಾಡ್ಕೊತಾರೆ. ಯಾರು ಅಪಾರ್ಥ ಮಾಡ್ಕೊಳ್ಳೋದು? ಊಟ ಚೆನ್ನಾಗಿತ್ತಾ? ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿದೆ. ನಿಮಗೆ ಸರ್? ಅಲ್ಲಿ ಹೇಳ್ತಾರಲ್ಲ ಮೇಡಮ್, ಇನ್ನೇನು ಹೇಳೋದು, ಒಬ್ರು ಹೇಳಿದ್ರೆ ಆಯ್ತಲ್ಲ. ಹೌದಾ? ಹೆಂಡ್ತಿ ಹೇಳದ್ಮೇಲೆ ಗಂಡ ಹೇಳಂಗಿಲ್ಲ. ಹೇಳ್ದಂಗೆ ಆಯ್ತು. ತಿನ್ನಿ ಬಾಳೆಹಣ್ಣು. ಹ್ಞೂ. ಕಾಂತರಾಜು ಅವರೇ, ಊಟ ಚೆನ್ನಾಗಿತ್ತಾ? ತುಂಬಾ ಸೂಪರ್ ಆಗಿತ್ತು ಮೇಡಮ್. ಹ್ಞೂ. ಅನು ಅವರೇ, ಊಟ ಚೆನ್ನಾಗಿತ್ತಾ? ಓಕೆ, ನನಗೆ ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಅಚ್ಚೇವು ಕನ್ನಡದ ದೀಪ, ಡ್ಯಾನ್ಸ್ ಮಾಡು. ಅಚ್ಚೇವು ಕನ್ನಡದ ದೀಪ, ಹಾಂ. ಕನ್ನಡ ದೀಪ, ಹ್ಞೂ ಸಿರಿಯದ ದೀಪ, ಹ್ಞೂ ಬೆಳ್ಬಿಟ್ಟು ತೋರುವ ದೀಪ. ಹ್ಞೂ. ಅಚ್ಚೇವು ಕನ್ನಡದ ದೀಪ, ಹ್ಞೂ. ಅಚ್ಚೇವು ಕನ್ನಡದ ದೀಪ, ಗುಡ್ ಗುಡ್. ಕನ್ನಡ ದೀಪ, ಶಿವಡಿಯದ ದೀಪ, ಬೆಳಗೆತ್ತು ತೋರುವ ದೀಪ. Everyone, my name is Ritvika. We are studying in Refugee Bluebell. I'm going to pray the Lord of Sarumada Thimmaka. ನಾನು ಮನುಷ್ಯರನ್ನು ಎಷ್ಟು ಪ್ರೀತಿಸ್ತೇವೆ ಅಷ್ಟೇ ಮರಗಳನ್ನು ಪ್ರೀತಿಸಬೇಕು. ನಾವು ಮರೆಯಾದರೂ ನಾವು ಸಾಕಿದ ಮರಗಳು ಎಂದಿಗೂ ಮರೆಯಾಗೋದಿಲ್ಲ. ಮನೆಗೊಂದು ಮರವಿರಲಿ, ಊರಿಗೊಂದು ಹೊಲವಿರಲಿ. ಧನ್ಯವಾದಗಳು.